ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬ ಸಪೋರ್ಟ್ ಸಿಗುತ್ತೆ ನಿಮ್ಮಿಂದ. ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈ ಕಡೆ ರೋಹಿಣಿ ಜ್ಯೂಸ್ ಮಾಡ್ಕೊಂಡು ತೊಗೊಂಬರ್ತಾಳೆ. ತೊಗೊಂಡ್ಬಿಟ್ಟು ಮೀನಾ ಅವರೇ ತುಂಬಾ ಸುಸ್ತಾಗ್ತಿದೆ, ತುಂಬಾ ಕೈಕಾಲೆಲ್ಲ ನೋಯ್ತಿದೆ ಅಂತ ಹೇಳ್ತಾಳೆ. ಆವಾಗ ಮೀನಾ, ರೋಹಿಣಿ ಅವರೇ ನೀವೇ ಕುಡಿ ಜ್ಯೂಸಾ ಅಂತ ಹೇಳ್ತಾಳೆ. ನಾನಾ ಅಂತ ಹೇಳ್ತಾಳೆ ರೋಹಿಣಿ. ಹ್ಞೂ ಅಮ್ಮ ಗುಂಗ್ರಮ್ಮ ನೀನೇ ಕುಡಿ ಅಂತ ಸೂರ್ಯ ಹೇಳ್ತಾನೆ. ಹಂಗಂತಿದ್ದಂಗೆ ರೋಹಿಣಿ ಉಪ್ಪಾಕಿರೋದು ಜ್ಯೂಸಿಗೆ ನೆನೆಸ್ಕೊಳ್ತಾ ಇರ್ತಾಳೆ. ಅಯ್ಯಯ್ಯೋ ನನಗೆ ಬೇಡ ಅಂತ ರೋಹಿಣಿ ಹೇಳ್ತಾಳೆ. ಅವಾಗ ಸೂರ್ಯ ಏನೋ ವ್ಯತ್ಯಾಸ ಇದೆಯಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಾನೆ. ಎಷ್ಟೊಂದು ಬೆವ್ತೋಗಿದೆಯಾ ಪೌಡ್ರಮ್ಮ, ನನ್ನ ಪಾಲಿಂದು ನೀನೇ ಕುಡಿ ಅಂತ ಸೂರ್ಯ ಹೇಳ್ತಾನೆ. ಆವಾಗ ನಮ್ಮ ಪಾಲಿಂದು ನೀನೇ ಕುಡಿಯಮ್ಮ ಅಂತ ರಂಗನಾಥು ಹೇಳ್ತಾನೆ, ತುಂಬ ಸುಸ್ತಾಗಿದೆಯಾ ಅಂತ. ಶಾಂತಿನೂ ನೀನು ಕುಡಿದ್ರೆ ನಮಗೇನು, ನಮಗೆ ಬೇಡವಾ ಅಂತ ಹೇಳ್ತಾಳೆ. ಆವಾಗ ಮೀನಾ ಇದ್ದಳು, ರೋಹಿಣಿಯವ್ರು ಸುಸ್ತಾಗಿದ್ದೀರ ಅತ್ತೆ, ಅವರೇ ಕುಡೀಲಿ ಬಿಡಿ, ನೀನು ಹೇಳ್ತಾ ಇದೀಯ ಅಂದರೆ ಬಿಡಮ್ಮ ಅವಳೇ ಕುಡೀಲಿ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ ಗುಂಗ್ರಿ ನೀನೇ ಎಲ್ಲ ಕುಡಿದ್ಬಿಡು, ಮೀನು ಆಸೆ ಪಡ್ತಾ ಇದ್ದಾಳೆ ಕಣೆ, ನೀನೇ ಕುಡಿಯೇ ಅಂತ ಹೇಳ್ತಾಳೆ. ಆ ಕಡೆ ರೋಹಿಣಿ ಮುಖ ನೋಡ್ಕೊಂಡು ನಿಂತಿರ್ತಾಳೆ. ರೋಹಿಣಿ ಬೇಡ ಅತ್ತೆ ಅಂತ ಹೇಳ್ತಾಳೆ. ಇವಾಗ ಕುಡಿತೀಯೋ ಮೂಗಿಡ್ಕೊಂಡು ಕುಡ್ಸೋನು ಅಂತ ಶಾಂತಿ ಹೇಳ್ತಾಳೆ. ಕುಡಿಯೇ ಸುಂದ್ರಿ ಅಂತ ಹೇಳ್ತಾಳೆ. ಅವ ತಟ್ಟೆ ಶಾಂತಿ ಕೈಲಿ ಇಟ್ಕೊಂಡು ಲೋಟ ಎತ್ಕೊಂಡು ಕುಡಿತಾಳೆ. ಸ್ವಲ್ಪ ವಾಂತಿ ಮಾಡ್ಕೊತಾಳೆ. ಕುಡಿಯೇ ಅಂದ್ರೆ ಏನೇ ನಿನ್ನ ಹೊಸ ನಾಟಕ ಅಂತ ಶಾಂತಿ ಹೇಳ್ತಾಳೆ. ಓ ಲೋ ಬಿ ಪಿ ಗುಂಗ್ರಮ್ಮ, ಒಂದು ಸ್ವಲ್ಪ ಉಪ್ಪು ಹಾಕ್ಲಾ ಅಂತ ಸೂರ್ಯ ಹೇಳ್ತಾನೆ. ಅವಾಗ ರೋಹಿಣಿ ಬೇಡ ಉಪ್ಪು ಮಾತ್ರ ಬೇಡ, ನಾನು ಕುಡಿತೀನಿ ಅಂತೇಳಿ ಫಸ್ಟ್ನು ಕುಡಿತಾ ಇರ್ತಾಳೆ. ಕುಡಿದ್ಬಿಟ್ಟು ವಾಕಳಿಸ್ಬಿಟ್ಟು ಏನಾಯ್ತೆ ನಿನಗೆ, ಕುಡಿಯೇ ಬೇಗ ಅಂತ ಶಾಂತಿ ಬೈತಾಳೆ. ಕುಡಿತಾ ಇದ್ದಾಳೆ. ಇರಿ ಅತ್ತೆ ಅವಸರ ಮಾಡಬೇಡಿ ಅಂತ ಶ್ರುತಿ ಹೇಳ್ತಾಳೆ. ರಂಗನಾಥ್ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು, ಕುಡಿಯಮ್ಮ ನಿಧಾನಕ್ಕೆ ಅಂತ ಹೇಳ್ತಾಳೆ. ಅವಾಗ ರೋಹಿಣಿ ಅತ್ತೆ ಸಾಕತ್ತೆ ಅಂತ, ಸುಸ್ತು ಅಂತೀಯಾ, ಫಸ್ಟ್ನು ಕುಡಿಯೇ ಅಂತ ಹೇಳ್ತಾಳೆ ಶಾಂತಿ. ಆಗಲ್ಲ ಅತ್ತೆ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ರೂಮಿಗೆ ಓಡೋಗ್ಬಿಟ್ಟು ವಾಮಿಟ್ ಮಾಡ್ಕೊಳ್ಳೋ ಥರ ಆಡ್ತಾ ಇರ್ತಾಳೆ ರೋಹಿಣಿ. ಶ್ರುತಿ, ರವಿ, ರೋಹಿಣಿ ಎಲ್ಲ ಕೂತಿರ್ತಾಳೆ. ಶಾಂತಿ ಬಂದ್ಬಿಟ್ಟು ಬ್ಯಾಗ್ ತೊಗೊಂಬರ್ತಾಳೆ. ಮೂರು ಬ್ಯಾಗ್ ತೊಗೊಂಬರ್ತಾಳೆ. ಬ್ಯಾಗ್ ತೊಗೊಂಬಂದು ಮೀನಾ ಅಂತ ಕರೀತಾಳೆ. ಅವಾಗ ರೋಹಿಣಿ ಬಂದು ಏನತ್ತೆ ನೀನು ಮೀನಾನಾ ಅಂತ. ಇಲ್ಲ ಅತ್ತೆ ನಾನು ಅವಳು ತಾನೇ ಕರಿತಿರೋದು, ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳ್ತಾಳೆ ಶಾಂತಿ. ಒಂದಡಿ ದೂರ ನಿಂತ್ಕೊ ಅತ್ತೆ, ಏನೋ ಮಾತಾಡಬೇಕು. ನೀನೇನೂ ಮಾತಾಡಬೇಡ, ನನಗೆ ಮೂಡಿಲ್ಲ ನಿನ್ನ ಮಾತು ಕೇಳೋಕ್ಕೆ ಅಂತ ಶಾಂತಿ ಹೇಳ್ತಾಳೆ. ಏನೇ ಶಾಂತಿ ಇದು, ಸೂಟ್ ಕೇಸು ನನಗೆ ಗೊತ್ತು, ಮನೆ ಬಿಟ್ಟೋಗೋ ನಿರ್ಧಾರ ಮಾಡಿದೀಯೇನೆ ಅಂತ ಹೇಳ್ತಾನೆ ರಂಗನಾಥ್. ಅವ ಸೂರ್ಯ ಅಪ್ಪಯ್ಯ ಸಾಗಾಕು ಅಂತ ಸುಮ್ಮನೆ ನಿಂತ್ಕೊಳ್ಳೋ ಅಂತ ಶಾಂತಿ ಹೇಳ್ತಾಳೆ. ಯಾಕೆ ಇಂಥ ಕಠಿಣ ನಿರ್ಧಾರ ತಗೊಂಡೆ, ಅಂತ ತಪ್ಪು ಏನು ಮಾಡಿದ್ದೀವಿ ಅಂತ ರಂಗನಾಥ್ ಕೇಳ್ತಾನೆ. ಸುಮ್ಮನೆ ಇರಿ, ನಾನು ಯಾಕೆ ಮನೆ ಬಿಟ್ಟು ಹೋಗಲಿ, ನೀವೇನೇನೋ ಹೇಳ್ಬೇಡಿ. ಮೀನಾ ಬಾರಮ್ಮ ಅಂತ ಮೀನನ್ನು ಕರೀತಾಳೆ. ಮೀನಾ ಬಂದು ನಿಂತ್ಕೊತಾಳೆ. ಯಾಕಮ್ಮ ಅಷ್ಟು ದೂರ ನಿಂತಿದೀಯಾ, ಮೀನಾ ಹತ್ರ ಬಾರಮ್ಮ ಅಂತ ಹತ್ರ ನಿಲ್ಸ್ಕೊತಾಳೆ ಶಾಂತಿ. ಅವಾಗ ಮೀನಾ ನೋಡಮ್ಮ ಸಾಕಾ ಇದೆಲ್ಲ ಅಂತ ಕೇಳ್ತಾಳೆ. ಯಾಕತ್ತೆ ಇದೆಲ್ಲ ಅಂತ ಮೀನಾ ಕೇಳ್ತಾಳೆ. ದುಡ್ಡು ತರಕ್ಕಮ್ಮ ಅಂತ ಹೇಳ್ತಾಳೆ. ಅವ ರಂಗನಾಥು ಶಾಂತಿ ಇವನ್ನೆಲ್ಲ ಒಳಗಡೆ ಇಡೆ ಅಂತ ಹೇಳ್ತಾಳೆ. ಅವಳು ನೋಡಿದರೆ ದಾನ ಧರ್ಮ ಮಾಡಬೇಕು ಅಂತಾಳೆ, ನೀನು ನೋಡಿದರೆ ಸೂಟ್ ಕೇಸ್ ಇಟ್ಕೊಂಡು ಬಂದಿದೆಯಲ್ಲ, ಒಳಗಡೆ ತೊಗೊಂಡೋಗಿಡೆ. ಯಾಕ್ರಿ ನೀವು ಹಾಗೆಲ್ಲ ಹೇಳ್ತೀರಾ, ಮೀನಾ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ನನಗೆ ಅಂತ ಅಲ್ಲ ಈ ಮನೆಗೆ ಅಂತ ಕಂಡ್ರೆ ಅವಳು ತರ್ತಾ ಇರೋದು. ಎಲ್ಲ ರೆಡಿ ತಾನೇ, ಇವಾಗ ಹೊರಡೋಣ ಅಂತ ಶಾಂತಿ ಹೇಳ್ತಾಳೆ. ಆವಾಗ ಸೂರ್ಯ ಹೊರಡೋದೆ ಅಂತ ಸೂರ್ಯ ಹೇಳ್ತಾನೆ. ಒಯ್ತಾ ಇರೋದೆ ದುಡ್ಡು ತರ್ತಾ ಇರೋದೆ ಅಂತ ಸೂರ್ಯ ಹೇಳ್ತಾನೆ. ಆವಾಗ ಸೂರ್ಯಂಗೊಂದು ಫೋನ್ ಬರುತ್ತೆ.
ಫೋನ್ ಬಂದಾಗ ಹೇಳಿ ನಂಬರ್ ಹೇಳಿ ಅಂತ ಫೋನಲ್ಲಿ ಹೇಳ್ತಾರೆ. ಆವಾಗ ಸೂರ್ಯ ನಂಬರ್ ಹೇಳ್ತಾನೆ. ನಂಬರ್ ಹೇಳಿದಾಗ ಎಲ್ಲ ಕರೆಕ್ಟ್ ಇದೆ, ನಿಮ್ಮದು 2 ನಂಬರ್ ಮಿಸ್ಟೇಕ್ ಇದೆ, ಹಾಗಾಗಿ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿದರು ಅಂತ ಹೇಳ್ತಾನೆ. ಆವಾಗ ಶಾಂತಿ ಕುಸಿದು ಬೀಳ್ತಾಳೆ. ಕುಸಿದ್ಬಿಟ್ಟು ಅಯ್ಯೋ ಅಯ್ಯೋ ಅಂತಿರ್ತಾಳೆ. ನಾನೇನಪ್ಪ ನೋಡೋದು, ಅವರೇ ಬೂತ್ ಕನ್ನಡಿ ಹಿಡ್ಕೊಂಡು ನೋಡ್ತಾ ಇದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಹೋದ್ರೋಗ್ಲಿ ಬಿಡೋ, ಬರೀ 50 ಲಕ್ಷ ತಾನೇ ಅಂತ ಸೂರ್ಯ ಹೇಳ್ತಾನೆ. ನನ್ನ ಹೆಂಡ್ತಿ ನನಗೆ ಕೋಟಿ ಇದ್ದಂಗೆ ಅಂತ ಹೇಳ್ತಾನೆ. ರೋಹಿಣಿ ಮನಸ್ಸಲ್ಲಿ ಅಂದ್ಕೊತಿರ್ತಾಳೆ, ಹಬ್ಬ ಗಾಡ್ ಈಸ್ ಗ್ರೇಟ್, ನಾನು ಬದುಕೊಂಡೆ ಅಂತ ಮನಸ್ಸಲ್ಲಿ ಅಂದ್ಕೊತಿರ್ತಾಳೆ. ಸೂರ್ಯ ಏನು ಹೇಳ್ತಾ ಇದೆಯೋ, ಹೂ ಕಣ್ ಸಕ್ಕರೆ ಅಂತ ಹೇಳ್ತಾನೆ ಸೂರ್ಯ. ನಂಬರೆಲ್ಲ ಸೇಮೇ, ಇಂಗ್ಷಿಲೊಂದು ಚೇಂಜ್ ಆಗಿದೆ ಅಷ್ಟೇ. ಅಯ್ಯಯ್ಯೋ ಅಂತ ಅಂತಾಳೆ ಶಾಂತಿ. ಬೀಡಿನೋ ಸಿಗರೇಟೋ ಅಟ್ಲೀಸ್ಟ್ ಒಂದು ಅರ್ಧನಾರು ದುಡ್ಡು ಕೊಡೋಕ್ಕೆ ಹೇಳೋ ಸೂರ್ಯ, ದುಡ್ಡು ಕೊಡೋಕ್ಕೆ ಹೇಳೋ ನಮಗೆ ಅಂತ ಹೇಳ್ತಾಳೆ. ಬಂದ್ಬಿಡು ಅಂತ ಸೂರ್ಯ ಹೇಳ್ತಾನೆ. ಇನ್ನೊಬ್ರದ ಹಣೆ ಬರನ ಅದೃಷ್ಟನ ನಾವು ಕಿತ್ಕೋಬಾರ್ದು ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ 50 ಲಕ್ಷ ಹೋಯ್ತಲ್ಲಪ್ಪ, ಅಯ್ಯೋ ದೇವರೇ, ನನಗೆ ಯಾಕೆ ಹಿಂಗಾಗ್ತಿದೆ, ನನಗೆ ಯಾಕೆ ಹಿಂಗಾಗ್ತಿದೆ, ನನಗೆ ಯಾಕೆ ಇಷ್ಟೊಂದು ಮೋಸ ಆಗ್ತಿದೆ. ಅಮ್ಮ ರೋಹಿಣಿ ಅಂತ ರೋಹಿಣಿ ಹತ್ರ ಎದ್ದೋಗ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಸಮಾಧಾನ ಮಾಡಿಕೊಂಡ್ರೆ 50 ಲಕ್ಷ ಬರುತ್ತೇನಮ್ಮ, ಬರುತ್ತಾ ಅಂತ ಶಾಂತಿ ಹೇಳ್ತಾಳೆ. ಹೋಯ್ತು 50 ಲಕ್ಷ ಹೋಯ್ತು ಅಂತ ಶಾಂತಿ ಹೇಳ್ತಾಳೆ. ಅವರ ರಂಗನಾಥು, ಅದಕ್ಕೆ ಹೇಳೋದು ಅತಿ ಆಸೆ ಗತಿ ಕೇಡು ಅಂತ. ಬೇಕೇನೆ ಇವೆಲ್ಲ ಬೇಕಾ? ಸೂಟ್ಕೇಸ್ನೆಲ್ಲ ಒಳಗಿಟ್ಟು ಬೇರೆ ಏನಾದ್ರು ಕೆಲಸ ನೋಡು ಅಂತ ಹೇಳ್ತಾನೆ ರಂಗನಾಥ್. ಏನು ಕೆಲಸ ನೋಡ್ಕೊಳೋದು? ಮೀನಾ, ಹೋಗೊಂದು ಲೋಟ ಕಾಫಿ ತರಕ್ಕೆ ಅಂತ. ಏನಪ್ಪ, ನಿನ್ನ ಹೆಂಡ್ತಿ ನಿನ್ನೆ ಎಲ್ಲ ಶಾಂತಿ ಲಕ್ಷ್ಮಿ ಆಗಿದ್ಲು, ಇವಾಗ ಭದ್ರಕಾಳಿ ಆಗಿದ್ದಾಳೆ. ಇದೇ ಅಪ್ಪ ಅವಳದು ಒರ್ಜಿನಿಟಿ, ಅವಳ ಅವತಾರನೇ ಇದು. ಅದು ಯಾವತ್ತೂ ಬೇಜಾರಾಗಲ್ಲ, ಅದು ಯಾವತ್ತಿದ್ರೂ ಹೋಗಲ್ಲ. ಕೈಗೆ ಬೇವಿನ ಸೊಪ್ಪು ದೀಪ ಕೊಟ್ಟು ಓಡಾಡ್ಸೋಣ, ಹಾಗೆಲ್ಲ ಮಾಡಬಾರ್ದು ಕಣೋ, ಹೆಣ್ಮಕ್ಳಲ್ವಾ ಅಂತ ರಂಗನಾಥ್ ಹೇಳ್ತಾನೆ. ಆವಾಗ ಮೀನಾ ಸೂರ್ಯನ ಹತ್ರ ಹೋಗಿ, ಇದೆಲ್ಲ ನಿಮ್ಮದೇ ಕಿತಾಪತಿ ಅಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ ಅಡುಗೆ ಮನೆಗೆ ಕಾಫಿ ಮಾಡೋಕ್ಕೆ ಶಾಂತಿಗೆ. ಮೀನಾ ಪಾತ್ರೆನೆಲ್ಲ ಇಳಿಸ್ತಾಳೆ. ಓ ಮೀನಮ್ಮ, ನಿಧಾನ ಕಣಮ್ಮ, ಶಾಂತಮ್ಮವ್ರು ಇವಾಗಲೇ ಮುನ್ಸ್ಕೊಂಡಿದ್ದಾರೆ, ನಿನಗೆ ಕುಕ್ಬಿಟ್ಟಾರು. ನಿಮಗೂ ಅದೇ ತಾನೇ ಬೇಕಾಗಿರೋದು, ಖುಷಿಪಡಿ. ಲೇ ನಾನು ಖುಷಿಯಾಗೇ ಇದ್ದೀನಪ್ಪ, ಏನು ಬೇಜಾರಿಲ್ಲ. ಎಲ್ಲರ ಮುಂದೆ ಹೇಳಕ್ಕೆ ಬಂದಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ಓಹೋಹೋ ನಿಧಾನ ಕಣಮ್ಮ, ಯಾಕೋ ಹೊಟ್ಟೆ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಂಬಿಟ್ಟಿದೀಯಾ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಿಂದ ಸುಮ್ಮನೆ ಹೋದರೆ ಆಯಿತು. ನನಗಿವಾಗಲೇ ಸುಳ್ಳು ಹೇಳಿ ನನ್ನ ಕೋಪ ತುಂಬಾ ಜಾಸ್ತಿ ಆಗಿದೆ. ಇಲ್ಲಿಂದ ಹೋಗ್ಬಿಡಿ. ಆಯ್ತಮ್ಮ, ಹೋಗ್ತೀನಿ. ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಅಂಬು ಅಂತ ಒಬ್ರನ್ನ ಕಳಿಸಿ, ಶಂಭು ಅಂತ ಒಬ್ರನ್ನ ಕಳಿಸಿ, ಇರೋ ಬರೋ ಕೆಲಸನೆಲ್ಲ ಸಕ್ಕರೆ ನಿನಗೆ ಹೇಳ್ತಾಯಿದ್ರು. ಮಾಡೋ ಅಡುಗೆನ ಸರಿಯಾಗಿ ವಾಮ್ಕೊಂಡು ಸುಮ್ಮನೆ ಎದ್ದೋಗ್ತಾಯಿದ್ರು. ನಿನ್ನೆ ಬೇರೆ ಹಬ್ಬ, ಅವರು ನಿನಗೆ ಬೈಯೋದ ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಹೆಂಡ್ತಿನ ಬಿಟ್ಕೊಡೋ ಗಂಡ ನಾನಲ್ಲ, ಹೆಂಡ್ತಿನ ತಾಯಿ ಹತ್ರ ಬಿಟ್ಕೊಡೋ ಗಂಡ ನಾನಲ್ಲ, ಹೆಂಡ್ತಿ ಹತ್ರ ತಾಯಿ ಬಿಟ್ಕೊಡೋ ಗಂಡ ನಾನಲ್ಲ. ಎಷ್ಟು ದಿನ ಆಯಿತು ಮೀನಾ, ಆ ಮೋಸ ಮಾಡೋ ಗುಂಗ್ರಿನ ಬೈದು ಉಪ್ಪಿನಕಾಯಿ ಹಾಕೋ ಆ ಶ್ರುತಿನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಹೊಗಳುತ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಸಕ್ಕರೆ. ಒಂದೇ ಒಂದಿನಕ್ಕೂ ನಿನ್ನ ನೋಡ್ಕೊಂಡಿಲ್ಲ ಅಂತ ಹೇಳ್ತಾಳೆ. ಆವಾಗ ಮೀನಾ ಬಂದ್ಬಿಟ್ಟು ಹಿಂದ್ಗಡೆಯಿಂದ ತಪ್ಕೊತಾಳೆ ಸೂರ್ಯನ. ತುಂಬಾ ಅಳ್ತಾರೆ, ಭಾವುಕರಾಗ್ತಾರೆ ಇಬ್ಬರು. ಅವ್ರು ಒಂದಿನಕ್ಕೂ ನಿನ್ನನ್ನು ನೋಡ್ಕೊಂಡಿಲ್ಲ, ಅದಕ್ಕೆ ಸುಳ್ಳು ಹೇಳಿದೆ ಮೀನಾ ಅಂತ ಹೇಳ್ತಾನೆ. ಈ ಕಡೆ ಹಾಸ್ಪಿಟ್ಲಿಗೆ ಬರ್ತಾರೆ ಅಮ್ಮ ಮಗನೂ. ಅರುಣ್ ಅವ್ರ ಅಮ್ಮನ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕೂತ್ಕೊತಾನೆ. ಆವಾಗ ರಿಸೆಪ್ಷನಿಸ್ಟ್ ಹತ್ರ ಹೋಗ್ಬಿಟ್ಟು ಎಷ್ಟೊತ್ತಿಗಿದೆ ಅಂತ ಹೇಳ್ತಾರೆ. ಒಂದು 10 ನಿಮಿಷ ಕರೀತಾರೆ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಕಾಲ್ ಬರುತ್ತೆ. ಕಾಲ್ ಬಂದಾಗ ಕಾಲ್ ರಿಸೀವ್ ಮಾಡ್ತಾನೆ. ಅರ್ಜೆಂಟ್ ನೀನು ಕೆಲ್ಸಕ್ಕೆ ಬರಬೇಕು, ಇವತ್ತು ಮಿನಿಸ್ಟ್ರು ಬರ್ತಾರೆ ಅಂತ ಹೇಳ್ತಾಳೆ. ಆವಾಗ ಸರಿ ಆಯಿತು ಸರ್, ಬರ್ತೀನಿ ಒಂದು 10 ನಿಮಿಷ ಅಂತ
ಅವ್ರ ಅಮ್ಮನ ಒಳಗಡೆ ಕರ್ಕೊಂಡು ಹೋಗ್ತಾನೆ ಚೆಕಪ್ಪಿಗೆ ಅಂತ. ಆವಾಗ ಡಾಕ್ಟ್ರು ಪಲ್ಸ್ ರೇಟ್ ಎಲ್ಲ ಕಡಿಮೆ ಇದೆ, ಅಡ್ಮಿಟ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಆವಾಗ ಮೇಡಮ್ ಅಡ್ಮಿಂಟ್ ಆಗಲ್ಲ, ಇವಾಗ ಸ್ವಲ್ಪ ಮಾತ್ರೆ ಗೀತ್ರೆ ಎಲ್ಲ ಬರ್ಕೊಡಿ, ನಾನು ತುಂಬ ಚೆನ್ನಾಗಿ ಮನೆಯಲ್ಲೇ ನೋಡ್ಕೊತೀನಿ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ, ಕಾಯಿಲೆ ಏನು ಅನ್ನೋದೇ ಗೊತ್ತಿಲ್ಲ, ನಾನು ಹೆಂಗೆ ಮಾತ್ರೆ ಬರ್ಕೊಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಆವಾಗ ಮೀನಾ ತಂಗಿ ಬರ್ತಾಳೆ. ತಂಗಿ ಬಂದುಬಿಟ್ಟು ಡಾಕ್ಟರ್ ನಿಮಗೆ ಫೋನ್ ಬಂದಿದೆ ಅಂತ ಹೇಳ್ತಾರೆ. ಡಾಕ್ಟರ್ ಹೋಗ್ತಾರೆ. ನೋಡಿ, ನೀವೇನೂ ಅಂದ್ಕೊಳ್ಳಿಲ್ಲ ಅಂದರೆ ನಾನು ನಿಮ್ಮ ಅಮ್ಮನ ನೋಡ್ಕೊತೀನಿ, ನಿಮಗಿಂತಲೂ ತುಂಬ ಚೆನ್ನಾಗಿ ನೋಡ್ಕೊತೀನಿ, ಹೋಗಿ ನೀವು ಕೆಲಸ ಅಟೆಂಡ್ ಮಾಡಿ ಅಂತ ಹೇಳ್ತಾಳೆ. ಸರಿ ಆಯಿತು, ನೋಡ್ಕೊತೀರಾ, ಏನೂ ತೊಂದರೆ ಇಲ್ವಾ ಅಂತ. ಆವಾಗ ಆಫೀಸಿಂದ ಮತ್ತೆ ಕಾಲ್ ಬರುತ್ತೆ. ಸರಿ ಆಯಿತು ಸರ್, ಬರ್ತೀನಿ ಅಂತ ಹೇಳ್ತಾರೆ. ಅವಾಗ ಡಾಕ್ಟ್ರು ಬಂದರೆ ಏನು ಯೋಚನೆ ಮಾಡಿದ್ದೀರಾ, ಸರಿ ಆಯಿತು ಡಾಕ್ಟರ್, ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಈ ಕಡೆ ಶಾಂತಿ ಬೈಕೊಂಡು ಎಲ್ಲ ಗುನುಕ್ಕೊಂಡು ಮನಸಲ್ಲೇ ಆ ಮೀನಂಗೆ ಬೈಕೊಂಡು ಕಾಫಿ ಮಾಡ್ಕೊತಾ ಇರ್ತಾಳೆ. ಆ ಸೂರ್ಯ ಸಾಮಾನ್ಯದವನಲ್ಲ, ಹಬ್ಬದ ದಿನ ನನ್ನನ್ನು ಮಳುಗುಮ್ಮ ಮಾಡಿಬಿಟ್ಟ, ನಾನು ದಡ್ಡಿ, ಹೋಗಿ ಅವನನ್ನ ಮಾತು ನಂಬಿದೆ ಅಂತ ಹೇಳ್ತಾಳೆ. ಈ ಕಡೆ ಮೀನಾ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ರೆಡಿ ಮಾಡಿಕೊಂಡು ಕೃಷ್ಣನ ಹೆಜ್ಜೆ ಎಲ್ಲ ಹಾಕಿರ್ತಾಳೆ. ಆ ಕಡೆಯಿಂದ ಅಡುಗೆ ಮನೆಯಿಂದ ಶಾಂತಿ ಬಂದು ನೋಡ್ತಾ ಇರ್ತಾಳೆ. ಅತ್ತೆ, ಏನೇ ಇದೆಲ್ಲ? ಅತ್ತೆ, ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಅದಕ್ಕೆ. ಹ್ಞೂ ಕಣೆ, ಏಕಾದಶಿಗೆ ವಿಷ್ಣು, ದಸರಕ್ಕೆ ಗೊಂಬೆ, ದೀಪಾವಳಿಗೆ ಲಕ್ಷ್ಮಿ, ಇನ್ನೇನು ಬಾಕಿ ಉಳಿಸಿದೆಯೇ? ಮನೆಯವರೆಲ್ಲ ಬಂದ್ಬಿಟ್ಟು ದೇವ್ರಿಗೆ ಕೈ ಮುಗಿತಾರೆ. ಏನೇ ನಿಂದು ರಾಮಾಯಣ ಅಂತ ರಂಗನಾಥ್ ಹೇಳ್ತಾರೆ. ನೋಡ್ರಿ ಇವಳನ್ನ, ಮುಕ್ಕೋಟಿ ದೇವ್ರುಗಳ್ನೆಲ್ಲ 3 ದಿನಕ್ಕೆ ಕರ್ಕೊಂಬಂದು ಕೂರಿಸ್ತಾಳೆ ನೋಡ್ರಿ ಇಲ್ಲಿ ಅಂತ ಶಾಂತಿ ಹೇಳ್ತಾಳೆ. ಅವ್ರ ಲೋಕದಲ್ಲಿ ಅವ್ರು ಆಯಾಗಿದ್ದಾರೆ, ಇವಳು ಯಾಕ್ರಿ ಪದೇ ಕರೀತಾಳೆ, ಯಾಕ್ರಿ ಇವಳು ತೊಂದರೆ ಮಾಡಬೇಕು, ವಾಟ್ ಇಸ್ ದಿಸ್ ಅತ್ತೆ, ದೇವ್ರ ಪೂಜೆಗೂ ನೀವು ತೊಂದರೆ ಮಾಡಬೇಕಾ ಅಂತ ಶ್ರುತಿ ಹೇಳ್ತಾಳೆ. ಆಮೇಲೆ ವಾದಗಳೆಲ್ಲ ಆಗ್ಬಿಟ್ಟು ಪೂಜೆ ಮಾಡ್ತಾಳೆ ಮೀನಾ ಪೂಜೆ ಮಾಡಿದಾಗ ಮನೆಗೆ ಅತಿಥಿಗಳು ಬರ್ತಾಳೆ. ಅತಿಥಿಗಳು ಬಂದಾಗ ಮೀನಾ ಬಾಗ್ಲ ಹತ್ರ ಹೋಗಿ ಕರ್ಕೊಂಬರ್ತಾಳೆ. ಶಾಂತಿ ರಂಗನಾಥ್ ಎಲ್ಲ ನಿಂತ್ಕೊಂಡು ನೋಡ್ತಾರೆ. ನೋಡಿದಾಗ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಹೊರ್ಗಡೆ ಕರ್ಕೊಂಡು ಹೋದಾಗ, ಏನಮ್ಮ ನಿಮ್ಮ ಹೆಸರು ಮೀನಾ ಅಲ್ವೇನಮ್ಮ? ಹಾಂ ಹೌದು ಅಂತ ಹೇಳ್ತಾಳೆ. ಆವಾಗ ನಿಮಗೇನಾದರೂ ಬೇಕೇನಮ್ಮ ಅಂತ ಕೇಳ್ತಾರೆ ಅವರು ಮನೆಗೆ ಬಂದಿರೋ ಅತಿಥಿ. ನಮ್ಮ ಅತ್ತೆ ನಮ್ಮ ಮಾವ ವಯಸ್ಸಾದವರು, ಅವ್ರಿಗೆ ಯಾವಾಗಲೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ ಕೇಳ್ಕೊತೀನಿ ಅಂತ ಹೇಳ್ತಾಳೆ ಮೀನಾ. ವಯಸ್ಸಾದವರು ಅಂತೀರಾ, ಮನೆಯಲ್ಲಿ ಮಕ್ಕಳೇ ಇಲ್ಲ ಅಂತ ಹೇಳ್ತಾರೆ. ಅವಾಗೆಲ್ಲ ಮುಖ ನೋಡ್ಕೊಂಡು ನಿಂತಿರ್ತಾರೆ.